ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಹುಟ್ಟಿ ಅಥವಾ ಮೈಸೂರು ಹುಟ್ಟಿ ನಂತರ ಕರ್ನಾಟಕ ಆಗಿ 70 ವರ್ಷಗಳು. 70 ವರ್ಷದ ಸಣ್ಣ ಕಾಲಲ್ಲ. ಈ ಮಧ್ಯದಲ್ಲೇ ಆ ಪೂರ್ವದಲ್ಲೇ ಎಷ್ಟೋ ಹೋರಾಟ ಮಾಡಿದಾರೆ. ಆಲ್ ಓವರ್ ವೆಂಕಟರಾಯರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಪೌಟೆಯವರಾಗಿರ್ಬೋದು, ನಂತರದಲ್ಲೇ ನಮ್ಮ ಒಡೆಯರವರಾಗಿರ್ಬೋದು, ರಾಜಮನೆತನದವರು, ಅವರು ಸಹ ಮೈಸೂರು ಹುಟ್ಟುವಲ್ಲಿ ಕರ್ನಾಟಕ ಹುಟ್ಟುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಧಾರವಾಡ ವಿಶೇಷವಾಗಿ ಕರ್ನಾಟಕ ಹುಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಕೆಲಸ ಮಾಡಿದ ಅನೇಕ ಸಾಹಿತಿಗಳು, ಲೇಖಕರು, ಜೊತೆಗೆ ಕನ್ನಡದ ಮೇಲೆ ಪ್ರೀತಿರುವಂಥ ಜನ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ 1956ರಲ್ಲಿ ಮೈಸೂರು ರಾಜ್ಯ ಹುಟ್ಟಿದ್ರೆ. ನಂತರ 71ರಲ್ಲೇ ನಮ್ಮ ವಿಶೇಷವಾಗಿ ದೇವರಾಜ ಅರಸ್ ಅವರ ಸಮಯದಲ್ಲೇ ಈ ಕರ್ನಾಟಕ ಅಂತ ಹೆಸರು ಪಡ್ಕೊಂಡು ಹೊಸ ರೂಪನ ಪಡ್ಕೊಂಡು ಇವತ್ತು ನಾವು 70ನೇಯ ಈ ರಾಜ್ಯೋತ್ಸವ ಸಂದರ್ಭದಲ್ಲೇ ನಾವು ಎಲ್ಲಿ ಬಂದು ನಿಂತಿದ್ದೀವಿ, ಇನ್ನು ಮುಂದೆ ಹೋಗುವಂಥ ಹಾದಿ ಏನು ಎಂತು ಅನ್ನುವಂಥದ್ದು, ಜೊತೆಗೆ ಅನೇಕ ಸರ್ಕಾರಗಳು ಬಂದವು ಹೋದವು, ಹೋಗುವ ಜೊತೆಯಲ್ಲೇ ಸಾಕಷ್ಟು ಪ್ರಗತಿ ಆಗಿದೆ. ನಾವು ಸಮಾಧಾನ ಮಾಡ್ಕೊಳ್ಬೇಕು. ಆದರೆ ಇನ್ನೂ ಭಾಳಷ್ಟು ಪ್ರಗತಿ ಆಗಬೇಕಾಗಿದ್ದು ರಾಜ್ಯದ ದೃಷ್ಟಿಯಿಂದ ಭಾಳ ಪ್ರಮುಖವಾದಂಥ ವಿಷಯ. ವಿಶೇಷವಾಗಿ ಇಲ್ಲಿವರೆಗೆ ಬಂದು ಹೋದಂಥ ರಾಜಕಾರಣಿಗಳಲ್ಲಿ ಅನೇಕರು ಒಳ್ಳೆಯವರು, ಸಜ್ಜನರು, ಪ್ರಾಮಾಣಿಕರು ಬಂದು ಹೋಗಿದ್ದಾರೆ ಇಲ್ಲಂತಲ್ಲ. ಅದೇ ಕಾಲಕ್ಕೆ ಒಂದಿಷ್ಟು ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನೇನೋ ಹೋಗ್ಕೊಂಡು ಕರ್ನಾಟಕ ಒಂದು ಅಭಿವೃದ್ಧಿಯಲ್ಲಿ ಯಾವ ಪ್ರಮಾಣದ ಪ್ರಗತಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನುವಂಥದ್ದು ಅಷ್ಟೇ ಗಮನಿಸಬೇಕಂತ ವಿಷಯ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ಕಳೆದ 70 ವರ್ಷಗಳಲ್ಲಿ ನಿಜವಾಗಿಯೂ ಇಲ್ಲೇ ಇಂಡಸ್ಟ್ರಿಗಳು ಸಾಕಷ್ಟು ಬೆಳಿಬೇಕಾಗಿತ್ತು. ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗ್ಬಿಡ್ಬೇಕಾಗಿತ್ತು. ಅದೇ ಕಾಲಕ್ಕೆ ರೈತರಿಗೆ ಅವ್ರ ಬೆಂಬಲ ಬೆಲೆ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಬೆಲೆ ಸಿಗಬೇಕಾಗಿತ್ತು. ಬೆಳೆದ ಬೆಳೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣದಲ್ಲಿ ಇನ್ನೂ ಭಾಳ ಎತ್ತರಕ್ಕೆ ಹೋಗಬೇಕಾಗಿತ್ತು, ಮಹತ್ತರವಾದಂಥದ್ದು. ಈಗ ಹೋಗಿಲ್ಲ ಅಂತಲ್ಲ, ಆದ್ರೆ ಹೊರಟಿರುವುದು ಶ್ರೇಷ್ಠ ಅಂತ ಒಪ್ಕೊಳ್ತಾನೆ. ಇನ್ನೊಂದು ಮಾತು ಹೇಳಬೇಕಾಗ್ತದಿಲ್ಲ, ಏನಪ್ಪ ಅಂದರೆ ಶಿಕ್ಷಣ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇವತ್ತು ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಕಲಿಯುವಂಥ ಕಲಿಸುವಂಥ ಸ್ವಾತಂತ್ರ್ಯ ನಮಗದ. ಆದರೆ ಎಲ್ಲರೂ ಕಲಿಯುವಂಥ ಒಂದು ಸರ್ಕಾರಿ ವ್ಯವಸ್ಥೆ ಇನ್ನೂ ಆಗಿಲ್ಲೇನೋ ಅನ್ನುವಂಥ ಮಾತು ಕಂಡು ಬರ್ತದೆ. ಯಾಕಂದ್ರೆ ನಿಜವಾಗಿಯೂ ಈ ಶಿಕ್ಷಣ ಇವತ್ತು ಉನ್ನತ ಮಟ್ಟದ ನಮ್ಮಲ್ಲಿ ಆಗಿದ್ರೆ ಇವತ್ತಿನಿಂದಲೂ 10 ಪಟ್ಟು 20 ಪಟ್ಟು ಅಭಿವೃದ್ಧಿ ನಮ್ಮದು ಆಗ್ತಾಯಿತ್ತು ಅನ್ನೋದು ಅಷ್ಟೇ ಸತ್ಯದ. ಅಂಥ ಸಂದರ್ಭದಲ್ಲೇ ಅನೇಕ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದರು. ಅದೇ ಕಾಲಕ್ಕೆ ಕೆಂಗಾಲ್ ಹನುಮಂತಯ್ಯನವರು ಹಿಡ್ಕೊಂಡು ಇಲ್ಲಿವರೆಗೆ ಅನೇಕರು ನಡುವೆ ದೇವರಾಜ ಅರಸರು, ಇವತ್ತು ಸಿದ್ದರಾಮಯ್ಯನವರು, ಹಿಂದೆ ಯಡಿಯೂರಪ್ಪನವರು, HD ಕುಮಾರಸ್ವಾಮಿಗಳು, ದೇವೇಗೌಡರು, ಒಬ್ಬರು ಇಬ್ಬರು ನಿರಂತರವಾಗಿ ಮುಖ್ಯಮಂತ್ರಿಗಳು ಬಂದು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇನ್ನೂ ನಮಗೆ ಬರಬೇಕಾಗಿತ್ತು, ಆಗಬೇಕಾಗಿತ್ತು ಅನ್ನುವಂಥ ಅತೃಪ್ತಿ ಮತ್ತು ನಮ್ಮಲ್ಲಿ ಕಾಡ್ತಾ ಇದ್ದಂತೆ. ಯಾಕಂದ್ರೆ ಇವತ್ತು ನಿರುದ್ಯೋಗ, ಬಡತನ, ಹಸಿವು, ಸಂಕಟ ಇದು ಇಲ್ಲಿದ್ದಾವೆ. ನಾವು ಹೇಳ್ಕೊಬೋದಿಲ್ಲ ಅಂತಲ್ಲ, ನಮ್ಮ ಸರ್ಕಾರ ಹೇಳ್ತಾ ಇರ್ತವೆ, ಇಲ್ಲ ನಾವು ದೇಶದಲ್ಲಿ 3ನೇ ನಂಬರ್ ಆಗಿದ್ದೀವಿ, ಅಭಿವೃದ್ಧಿ ಆಗ್ತಾಯಿದ್ದೀವಿ, ಮತ್ತೇನೂ ಆಗ್ತಾಯಿದ್ದೀವಿ ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ನಿರುದ್ಯೋಗಗಳ ರ್ಯಾಲಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮಗೆ ಮೀಸಲಾತಿಯನ್ನು ಸಿಕ್ಕರೆ ನಾವು ಉದ್ಧಾರ ಆಗ್ತೀವಿ ಅನ್ನೋಂಥ ಮನೋಭಾವ ಇವತ್ತು ಬೆಳೆದಿರ್ಬೋದು. ಇದು ಕಾರಣ ಅಂದರೆ ಉದ್ಯೋಗ ಇಲ್ಲದ್ದು. ಉದ್ಯೋಗ ಎಲ್ಲರಿಗೂ ಸಿಕ್ಕಿದ್ರೆ ಇವು ಎಂದೋ ಪಾಪ ಅಂಬೇಡ್ಕರ್ ಅವರು ಹೇಳಿಬಿಟ್ಟಿದ್ರು 10 ವರ್ಷ ಸಾಕಪ್ಪ ಇವ್ರಿಗಂತೆ. ಆದರೆ ಇವತ್ತು ಮೀಸಲಾತಿ ಅನ್ನೋದನ್ನು ಒಂದು ದೊಡ್ಡ ಅದು ಏನಪ್ಪ ಎಲ್ಲದಕ್ಕೂ ಪರಿಹಾರ, ಶಾಶ್ವತ ಪರಿಹಾರ ಅನ್ನುವಂಥ ಮಟ್ಟಕ್ಕೆ ಬಂದು ನಾವು ನಿಲ್ಲುವಂಥ ಸ್ಥಿತಿಗೆ ಬಂದಿದ್ದೀವಿ. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಉದ್ಯೋಗ, ಪ್ರತಿಯೊಬ್ಬರಿಗೂ ಮನೆ, ಅವ್ರ ಕುಟುಂಬ ಚೆಕ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗಿತ್ತು. ಅಂದರೆ ಇವತ್ತು ಯಾರೂ ಮೀಸಲಾತಿ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರು ಉದ್ಯೋಗ ಮಾಡೋದ್ರಲ್ಲೇ, ಅವ್ರು ದುಡಿಯೋದ್ರಲ್ಲೇ, ತಮ್ಮ ಮನೆ ನಡೆಸೋದ್ರಲ್ಲೇ ಸಮಯ ಹೋಗ್ತಾ ಇತ್ತು ಅಂತ. ಇವತ್ತು ಉದ್ಯೋಗ ಇಲ್ಲ ಅಂದ ತಕ್ಷಣ, ಉದ್ಯೋಗದ ಕೊರತೆ ಐತೆ ಅಂದ ತಕ್ಷಣ ಕಲಿತಂಥವ್ರೆಲ್ಲರೂ ಎತ್ತರಗೊಂಡ ನಮಗೆ ಉದ್ಯೋಗ ಇಲ್ಲ ಅಂತೇಳಿ ವೈಟ್ ಕಾಲರ್ ಜಾಬ್ಗಳನ್ನು ಬಯಸುವಂಥದ್ದು. ವೈಟ್ ಕಾಲರ್ ಜಾಬ್ ಬಯಸೋದು ತಪ್ಪಂತಲ್ಲ, ಅದರಲ್ಲಿ ಇರಬೇಕಲ್ರಿ ಅವಕಾಶಗಳು ಇಲ್ಲ. ಮತ್ತು ಸರ್ಕಾರವು ಇತ್ತೀಚೆಗೆ ಏನು ಮಾಡ್ತಾ ಇದ್ದಪ್ಪ ಅಂದರೆ ಖಾಸಗೀಕರಣ ಮಾಡಿ ಎಲ್ಲರೂ ಈ ಪ್ರೈವೇಟ್ ಕೈ ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ಲಿಕ್ಕತ್ತದ ಮತ್ತು ಕೇಂದ್ರ ಮಾಡ್ಲಿಕ್ಕತ್ತದ. ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದೀವಿ ಅಂದರೆ ನಮ್ಮಲ್ಲಿ ಇನ್ವೆಸ್ಟರ್ಸ್ ಬಂದಾಗ ನಮ್ಮ ಅಭಿವೃದ್ಧಿ ಆಗ್ತದಪ್ಪ ಅನ್ನೋಂಥಕ್ಕೆ ಬಂದು ನಿಂತಿದ್ದೀವಿ. ನಮ್ಮ ಸರ್ಕಾರಗಳು ಇವತ್ತು ಪ್ರತಿಯೊಂದು ಸರ್ಕಾರ ಆಲ್ ಓವರ್ ಇಂಡಿಯಾದ ಎಲ್ಲ ಸರ್ಕಾರಗಳು, ಹೆಚ್ಚು ರಾಜ್ಯ ಸರ್ಕಾರ ಜೊತೆ ಕೇಂದ್ರ ಸಹಿತ ಇನ್ವೆಸ್ಟರ್ಸ್ ಬರಬೇಕು. ನಮ್ಗೆ ಇನ್ವೆಸ್ಟರ್ಸ್ ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ
ಅವ್ರು ಉದ್ಯೋಗ ಹಾಕಿಕೊಡ್ಬೇಕು ಅಂತ. ಇದು ಒಂದು ಓಪನ್ ಮಾರ್ಕೆಟದ ಒಂದು ದೊಡ್ಡ ಸತ್ಯ ಏನಪ್ಪ ಅಂದರೆ, ಇದು ಇನ್ವೆಸ್ಟರ್ಸ್ ಕಡೆಯಿಂದ ದುಡ್ಡು ಹಾಕಿಸಿ ಅವರು ವರ್ಕ್ ತೊಗೊಳ್ತಾರೆ ನಮ್ಮಿಂದ ಅನ್ನುವಂಥ ಒಂದು ಭಾವನೆಯಿಂದಾಗೆ ಅದು ನಾವು ಪರಿಹಾರ ಕೊಡ್ತದಪ್ಪ, ನಿರುದ್ಯೋಗ ಹೋಗಂಗೆ ಮಾಡ್ತದೆ ಅಂತೇಳಿ ನಾವು ನಂಬಿ ಇದನ್ನು 1990 ಎಸ್ಟಾಬ್ಲಿಷ್ ಮಾಡ್ಕೊಂಡ್ವಿ. ಆಮೇಲೆ ಇಡೀ ದೇಶ ತುಂಬ ವ್ಯಾಪ್ತಿ ಆಗ್ಯದ, ನಮ್ಮಲ್ಲೂ ಆಗೋದಿಲ್ಲ ಅಂತಲ್ಲ. ಆದ್ರೆ ಈ ಇನ್ವೆಸ್ಟರ್ಸ್ ಇತ್ತೀಚೆಗೆ ಕಡಿಮೆ ಆಗ್ತಾಯಿದ್ರು ಸಹಿತ ಅಷ್ಟೇ ಕಹಿ ಸತ್ಯ. ಯಾಕಂದ್ರೆ ಈ ಹೊರದೇಶದಿಂದ ಬಂದಂಥವ್ರಾಗಿರ್ಬೋದು, ಇಲ್ಲೇ ದುಡ್ಡು ಇದ್ದಂಥವ್ರಾಗಿರ್ಬೋದು, ತಮ್ಮ ದುಡ್ಡಿನಲ್ಲಿ ಇನ್ವೆಸ್ಟ್ ಮಾಡ್ತಾರಪ್ಪ ಅಂದ್ರೆ ನಮ್ಗೆ ಲಾಭ ಬಂದ್ರೆ ಮಾತ್ರ ಮಾಡುವಂಥವ್ರು ಅವರಿಗೆ ಅಲ್ಲಿ ಲೋಕ ಕಲ್ಯಾಣಕಾರಕವಾದ ವಿಚಾರ ಅಲ್ಲಿ ಕಡಿಮೆ ಇಲ್ಲಂದ್ರೂ ಅಡ್ಡಿ ಇಲ್ಲ. ಯಾಕಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಕಾರ್ಪೊರೇಟ್ಗಳು ಕೇವಲ ತಮ್ಮ ಡೆವಲಪ್ಮೆಂಟು, ಆರ್ಥಿಕ ಡೆವಲಪ್ಮೆಂಟು, ತಮ್ಮ ಮೆಂಟಲ್ ಡೆವಲಪ್ಮೆಂಟು ನೋಡ್ತಾರೆ ವಿನಃ ಅದು ಲಾಭ ಇಲ್ಲ ಅಂತಂದ್ರೆ ಆ ಇಂಡಸ್ಟ್ರಿಯನ್ನು ಮುಚ್ಚಿ ಹೋಗೋದು ಅಥವಾ ಅದನ್ನು ಮಾರಿ ಹೋಗೋದು ಅಥವಾ ಲಾಸ್ ಆಗಿದಂತ ತೋರಿಸಿ ರಿಟರ್ನ್ ಅಪ್ ಮಾಡ್ಕೊಂಡು ಹೋಗುವಂಥದ್ದು ನಾವು ಇವತ್ತು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಹೀಗಾಗಿ ನಮ್ಮಲ್ಲಿ ನಿರುದ್ಯೋಗ ದಿನದಿಂದ ಹೆಚ್ಚಾಗಿರ್ತದೆ. ಈ 70 ವರ್ಷಗಳಲ್ಲಿ ನಮ್ಮಲ್ಲಿ ಬಂದಂಥ ಮುಖ್ಯಮಂತ್ರಿಗಳು ಹೆಚ್ಚು ಕಡಿಮೆ ಅವ್ರು ಪ್ರಯತ್ನ ಮಾಡಿದರೂ ಸಹಿತ ಒಂದು ವಿಷಯದಲ್ಲಿ ಯಾಕೋ ಏನೋ ಎಡವಿದಾರೆ ಅಂತ ಅನ್ನಿಸ್ತದೆ. ಯಾವುದು ಆರಂಭದ ನಮ್ಮ ಕೆಂಗಾಲ್ ಹನುಮಂತಪ್ಪನ ನೋಡಿಕೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯವರೆಗಿನ ಎಲ್ಲರ ಆಡಳಿತವನ್ನು ಗಮನಿಸಿದಾಗ ಒಂದು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ವ್ಯವಸ್ಥೆ ಯಾವ್ದು ನಿರ್ಮಾಣ ಆಗಿರ್ತದೆ ಅದ್ರ ಜೊತೆಗೆ ಸುಮ್ಮನೆ ಹೊಂದ್ಕೊಂಡು ಹೋಗುವಂಥದ್ದು, ಅದನ್ನು ಸರಿಯಾಗಿ ಮಾಡದೆ ಹೋಗುವಂಥದ್ದು. ಇದಕ್ಕೆ ಕಾರಣ ಸರಿಯಾಗಿ ಮಾಡದೆ ಹೋಗ್ತಾ ಇಲ್ಲ ಅಂತಂದ್ರೆ ಇಲ್ಲೆಲ್ಲರೂ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಮೂಲತಃ ಮನುಷ್ಯನಿಗೆ ಬೇಕಾಗಿದ್ದು ಸ್ವಾತಂತ್ರ್ಯ, ಅದರಲ್ಲೂ ರಾಜಕೀಯ ಸ್ವಾತಂತ್ರ್ಯ. ಆ ರಾಜಕೀಯ ಸ್ವಾತಂತ್ರ್ಯ ನಮ್ಗೆ ಸಿಗ್ತಿಲ್ಲ ಅಂತಲ್ಲ, ಆದರೆ ಇವತ್ತೇನಾಗಿದೆಪ್ಪ ಅಂದ್ರೆ ಆ ರಾಜಕೀಯ ಸ್ವಾತಂತ್ರ್ಯವನ್ನು ಖರೀದಿ ಮಾಡುವಂಥ ಪರಿಸ್ಥಿತಿಗಳು ಹೆಚ್ಚಾಗಿ, ಭ್ರಷ್ಟಾಚಾರ ಹೆಚ್ಚಾಗಿ, ಅಧಿಕಾರಶಾಹಿ ವರ್ಗ ಮತ್ತು ರಾಜಕಾರಣಿ ವರ್ಗ ಜೊತೆಗೆ ಹೊಸದಾಗಿ ಬಂದಂಥ ಬಂಡವಾಳಶಾಹಿಗಳಿಂದ ಮುಂದುವರೆದಂಥ ಈ ಒಂದು ಏನಪ್ಪ ಅಂತಂದ್ರೆ ಕಾರ್ಪೊರೇಟ್ಗಳಿಂದಾಗಿ ಇವತ್ತು ಯಾವ ಡೆವಲಪ್ಮೆಂಟ್ ಆಗಬೇಕಾಗಿದ್ರು ಇಲ್ಲ. ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆಗ್ತಾ ಬಂತು. ಇವತ್ತು ಕರ್ನಾಟಕದ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ನಾವು ಹುಡುಕಿದ್ರೆ ಏನಪ್ಪ ಇಲ್ಲ ಅಂತ ಉತ್ತರ ಬರಲಿಕ್ಕೆ ಆಗ್ತದೆ. ಯಾಕೆ ಯಾವುದೋ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲೋ ಒಬ್ರು ಒಳ್ಳೆಯವರು ಇರ್ಬೋದು, ಪ್ರಾಮಾಣಿಕರೂ ಇರ್ಬೋದು, ಆದರೆ ಅವರ ಪ್ರಾಮಾಣಿಕತೆ ನಡಿಗೊಡದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲ ನಂಬ್ಕೊಂಡ್ಬಂದಿದ್ದೀವಿ. ಮತ್ತು ಸತ್ಯನೂ ಹೌದು. ಯಾಕಂದ್ರೆ ಉದ್ಯೋಗ ಸೃಷ್ಟಿಯಾಗುವಂಥ ಇಲ್ಲಿ ಇಂಡಸ್ಟ್ರಿಗಳು ಇಲ್ಲಲ್ಲ, ಎಲ್ಲ ಇಂಡಸ್ಟ್ರಿಗಳು ನಾವು ಬಂದ್ ಮಾಡೋಕೆ ಕೂತ್ಬಿಟ್ಟಿದ್ವಿ. ಮತ್ತು ಇನ್ವೆಸ್ಟರ್ಸ್ ಕರಿತೀವಿ ನಾವು, ಬರೀ ದುಡ್ಡು ಹಾಕಿ ನಾವು ನಮ್ಮಲ್ಲಿ ಉದ್ಯಮ ಶುರು ಮಾಡ್ರಂತೆ. ಅವರು ತಮಗೆ ಅನುಕೂಲ ಆಗುವಂತಹ ಉದ್ಯಮಿಗಳನ್ನು, ತಮಗೆ ಲಾಭವಂತ ಉದ್ಯಮಿಗಳನ್ನು ಕಡಿಮೆ ಪೇಮೆಂಟ್ ಮಾಡಿ ಹೆಚ್ಚಿಗೆ ದುಡಿಸ್ಕೊಳ್ಳುವಂಥ ಒಂದು ಉದ್ಯೋಗಗಳನ್ನ ಈ ನೆಲೆಯಲ್ಲಿ ಮಾಡೋದ್ರಿಂದಾಗ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದು ಇವತ್ತು ಸತ್ಯ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಹೇಳ್ಬೋದು ಇವತ್ತು ಈ ಭಾರತದ 3ನೇ ನಂಬರಪ್ಪ ನಾವು ಟ್ಯಾಕ್ಸ್ ಕಟ್ತೀವಿ ಅಂತೇಳಿ. ಟ್ಯಾಕ್ಸ್ ಕಟ್ಟೋದ್ರಲ್ಲಿ 3 ನಂಬರ್ ಇರ್ಬೋದು, ಅಭಿವೃದ್ಧಿಯನ್ನು ಸ್ವಲ್ಪ ಇರ್ಬೋದಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲೇ ರಾಜ್ಯ ಬೆಳಿಬೇಕಾಯಿತು ಆ ಬೆಳೆದಿಲ್ಲ ಇಲ್ಲಿವರೆಗೆ ಅನ್ನೋದು ಅಷ್ಟೇ ಕೈ ಸಾಕ್ತದೆ. ಇದನ್ನ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ಟುಬು ನಮಗೆ ಕಾಣೋದಿಲ್ಲ, ಬಟ್ ಇವತ್ತು ವಿಮರ್ಶೆ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಅನ್ನುವಂಥದ್ದು. ಎಲ್ಲ ಕ್ಷೇತ್ರಗಳಲ್ಲೇ ವಿಚಾರ ಮಾಡಿದಾಗ ಶಿಕ್ಷಣ ಆಯಿತು, ಅದೇ ಕಾಲಕ್ಕೆ ಇನ್ನುಳಿದ ವೈದ್ಯಕೀಯ ರಂಗದಲ್ಲಿ ಆಯಿತು, ಮತ್ತೊಂದು ಕ್ಷೇತ್ರದಲ್ಲೂ ಸಹಿತ ಈ ಒಂದು ಡೆವಲಪ್ಮೆಂಟ್ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಹೀಗಾಗಿ ಈ ನಮ್ಮ ರಾಜ್ಯ ಅದ ಡೆವಲಪ್ಮೆಂಟ್ ಜೊತೆಗೆ ಈ ಕನ್ನಡಿಗರ ಇವತ್ತು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರಗಳು ಕಡಿಮೆ ಅಂದರೂ ಅಡ್ಡಿ ಇಲ್ಲ. ಯಾಕೆಂದರೆ ಶಿಕ್ಷಣಕ್ಕೆ ಏನೋ 32,000 ಪೋಸ್ಟ್ನ ಕರೆದಿದ್ದಾರೆ ನಮಗಿವರು ಮಧು ಬಂಗಾರಪ್ಪನವರು. ಇವ್ರ ತಂದೆಯವರು ಸಮಾಜವಾದಿ ಸತ್ಯ ಇಲ್ಲಂತಲ್ಲ, ಆದರೆ ಇವತ್ತಿಗೆ ನಾವು ಯಾವ ಒಂದು ಮಟ್ಟಕ್ಕೆ ಬಂದು ನಿಲ್ಲಬೇಕಾಗಿತ್ತು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕಾಗಿತ್ತು, ಅದು ಆಗಿಲ್ಲ ಅನ್ನೋದು ಮಾತ್ರ ಅಷ್ಟು ಸತ್ಯದ. ಏನೋ ಇರಲಿ, ಈ ರಾಜ್ಯೋತ್ಸವದ ಸಂತೋಷದ ಮಾತಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ, ಖರೆ ಅದು ಇಲ್ಲಂತಲ್ಲ. ಆದರೆ ವಾಸ್ತವವನ್ನು ನಾವು ತಿಳ್ಕೊಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಇವ್ರು ಗ್ಯಾರಂಟಿ ಕೊಟ್ಟರೆ ಮುಗಿಲಿಲ್ಲ, ಗ್ಯಾರಂಟಿಗಿಂತಲೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋ ಸಹಿತ ಇವತ್ತು ಭಾಳ ಪ್ರಶ್ನೆ ಆರೋದ. ಅದೇನೋ ಆಗಲಿ, ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಶುಭಾಶಯಗಳ ಜೊತೆಗೆ ಇನ್ನೂ ಈ ದಿಶೆಯಲ್ಲಿ ಚರ್ಚೆಗಳಾಗಲಿ ರಾಜ್ಯ ದೃಷ್ಟಿಯಿಂದ ಹೇಳ್ತಾ, ಇದು ಇವತ್ತು ನವಂಬರ್ 1 ಇರೋದರಿಂದ ವಿಶೇಷ ಒಂದಷ್ಟು ಕಾರ್ಯಕ್ರಮಗಳನ್ನು ಈ ಕರ್ನಾಟಕದ ಮೇಲೆ, ಕರ್ನಾಟಕದ ಒಂದು ಏರಿಯಾಗಳಲ್ಲಿ ಮಾತಾಡ್ಬೇಕಂತ ಮಾಡಿದ್ದೀನಿ. ಇನ್ನು ಮುಂದಿನ ಒಂದು ಎಪಿಸೋಡ್ದಲ್ಲೇ ಒಂದಿಷ್ಟು ಬೆಳಗಾವಿ ಸುತ್ತಮುತ್ತ ಅಂದ್ರೆ ಬಾರ್ಡರ್ಗಳ ಸುತ್ತಮುತ್ತ ಏನು ನಡೆದದ, ಏನು ಆಗಬೇಕಾಗಿತ್ತು ಅನ್ನೋದನ್ನು ನಮಗೆ ಕಂಡಂಗೆ ನಿಮ್ಮೊಂದಿಗೆ ಚರ್ಚೆ ಮಾಡೋಕೆ ಮಾಡಿದ್ದೀನಿ ಅಂತ ಹೇಳ್ತಾ, ಇದು ಆರಂಭದ ಇವತ್ತು ನವಂಬರ್ 1 ಈ ಕಾರ್ಯಕ್ರಮದಲ್ಲಿ ಕನ್ನಡಿಗರೆಲ್ಲರಿಗೂ ಶುಭಾಶಯ ಕೋರ್ತಾ ತಾವೆಲ್ಲರೂ ಈ ನಿಮ್ಮ ಕನ್ನಡ ಚಾನಲನ್ನು ಉಳಿಸಿ ಬೆಳೆಸುವ ಒಂದಿಷ್ಟು ಸಹಾಯ ಸಹಕಾರ ನಮಗಾಗಲಿ. ಅದೇ ಕಾಲಕ್ಕೆ ನಾವು ಎಷ್ಟು ಸಾಧ್ಯತೆ ಅಷ್ಟು ಸತ್ಯಗಳನ್ನು ಹೇಳುವಂಥದ್ದು, ಉದ್ಯೋಗ ಸೃಷ್ಟಿಗೆ ಏನೇನು ಬೇಕು ಅನ್ನೋಂಥ ಕೆಲವು ಅಭಿಪ್ರಾಯಗಳನ್ನ ಜನರಿಂದ ಕೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ಕೊಡ್ತಾ ಹೋಗ್ತೀವಿ. ನೀವು ನೋಡ್ತಾ ಇರ್ರಿ, ಕೇಳ್ತಾ ಇರ್ರಿ, ಜೊತೆಗೆ
ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ, ಶೇರ್ ಮಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ. ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. S60 ನ್ಯೂಸ್ ಸತೀಶ್ ಸೀತಾರಾಮ್. ಇದು ಸತ್ಯದ ಕೈಗಂಡಿ ವಂದನೆಗಳು.